ಹಾಯ್ ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಕೂಡ ಮಾಡಿ. ಇವತ್ತು ನಾನು ಮೈಸೂರು ಬಜ್ಜಿ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಇದೇ ಕಪ್ಲಿಂತ್ರ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಕಪ್ಲಿಂತ್ರ 1 ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ. ಆನಂತರ ನೋಡಿ, ಈ ಕಪ್ಲಿಂತ್ರ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿಂತ್ರ 1 ಕಪ್ ಮೈದಾ, 1 ಕಪ್ ಮೊಸರು, 1 ಕಪ್ ಅಕ್ಕಿ ಹಿಟ್ಟು, 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟ್ ಹ್ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ನಾನು ಎಲ್ಲ ರೆಡಿ ಮಾಡಿ ಇಟ್ಟು ಹೊರಗೆ ಹೋಗಿದ್ದೆ, ಅಷ್ಟರಲ್ಲಿ ನಮ್ಮ ಮಾವರು ಎಲ್ಲ ಕಲಿಸ್ಬಿಟ್ಟಿದ್ರು. ಹಾಗಾಗಿ ನಿಮ್ಗೆ ಮೆಜರ್ಮೆಂಟ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಸೋಡಾ ಪುಡಿ, ಅಜ್ವಾಯಿನ, ಜೀರಿಗೆ ಎಲ್ಲನೂ ಹಾಕಿ ಕಲಿಸ್ಬಿಟ್ಟಿದ್ರು ಅವರು. ಹಾಗಾಗಿ ನಿಮ್ಗೆ ನಾನು ಮೆಜರ್ಮೆಂಟನ್ನು ತೋರಿಸಿದ್ದೀನಿ ನೋಡಿ. ಕಲಿಸ್ಬಿಟ್ಟು 1 ಅವರು ಅಥವಾ 2 ಅವರು ನಿಮ್ಮ ಹತ್ರ ಟೈಮ್ ಇದ್ದರೆ 2 ಅವರ್ ಬಿಟ್ರೂ ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ನಾವಿವತ್ತು ಟಿಫಿನಿಗೆ ಮೈಸೂರು ಬಜ್ಜಿ ಮಾಡಬೇಕಪ್ಪ ಅಂದರೆ ಎದ್ದ ತಕ್ಷಣ ಈ ರೀತಿ ಕಲಿಸ್ಬಿಟ್ಟು ಇಟ್ಬಿಡಿ. ಆನಂತರ ನೀವು ಉಳ್ಕಿದ್ದೆಲ್ಲ ಕೆಲಸನೂ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೋಡಿ ಈ ರೀತಿಯಾಗಿ ಉಬ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದಕ್ಕೇ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟಿ ಕೊಡುತ್ತೆ ಇದು ಈ ಪೇಸ್ಟು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ 1-2-3 ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಅದಕ್ಕೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಆನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ನಾನಿಲ್ಲಿ ಗ್ರೀನು ಮತ್ತು ರೆಡ್ಡು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ, ಕಲರ್ಫುಲ್ಲಾಗಿ ಕಾಣಲಿ ಅಂಥೇಳಿ. ತಿನ್ನಬೇಕಾದ್ರೇ 2 ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಆ ಹಿಟ್ಟು ನೋಡಿ, ನಾವು 1 ಅವರ್ ನೆನೆ ಇಟ್ಟಿದ್ವಿ, ಹಾಗಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇದಕ್ಕೇ ನಾವು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ತುರಿದಿಟ್ಕೊಂಡಿದ್ದೆ, ಅದನ್ನೇ ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಕಾಯಿ ತುರಿ ಆ ರೀತಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತಿನ್ನಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಹಾಕ್ಕೊಂಡಿದ್ದೀವಿ. ಹಿಟ್ಟು ನೋಡಿ ಈ ರೀತಿ ಉಬ್ಬಿ ಬಂದಿದೆ ಅಂದರೆ ಕರೆಕ್ಟಾಗಿ ಬಂದಿದೆ ಅಥವಾ ನೆಂದಿದೆ ಅಂತ ಏನು ಹೇಳ್ತೀವಲ್ಲ, ಆಗಿದೆ. ಈಗ ಇದನ್ನು ಬಜ್ಜಿ ಮಾಡೋಣ. ಇಲ್ಲಿ ನೋಡಿ ನಮ್ಮ ಮಾವರು ಹಾಕ್ತಾಯಿದ್ದಾರೆ ಆಲ್ರೆಡಿ. ನೋಡಿ ಈ ರೀತಿಯಾಗಿ ಮೈಸೂರು ಬಜ್ಜಿನ ಒಂದೊಂದಾಗೇ ಬಿಟ್ಕೊಳ್ತಾ ಬರಬೇಕು. ವೆರೈಟಿಯಾಗಿ ಬಜ್ಜಿ ಮಾಡೋದ್ರಲ್ಲಿ ನಮ್ಮ ಮಾವರು ಫೇಮಸ್ಸು. ಅವ್ರ ಕಡೆ ಇಂಥ ಬಜ್ಜಿ ಬರೋದಿಲ್ಲ ಅಂತ ಹೇಳೋದೇ ಇಲ್ಲ. ಆಲೂಗಡ್ಡೆ, ಹೀರೆಕಾಯಿ, ಹಾಗಲಕಾಯಿ, ಬದನೆಕಾಯಿ, ನೀವು ಯಾವ ತರಕಾರಿ ತಂದು ಕೊಟ್ರೂ ಅವರು ಬಜ್ಜಿನ ಮಾಡಿಕೊಡ್ತಾರೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನೋಡಿ ಮೈಸೂರು ಬಜ್ಜಿಯನ್ನು ಮಾಡ್ತೀವಿ ನಾವು. ಮತ್ತು ಮಿರ್ಚಿ ಅದನ್ನೆಲ್ಲ ಮಾಡಿದ್ವಿ. ಮೈಸೂರು ಬಜ್ಜಿ ತಿಂದು ತುಂಬ ದಿನ ಆಗಿತ್ತು, ಹಾಗಾಗಿ ಇವತ್ತು ಟಿಫಿನ್ಗೆ ಮೈಸೂರು ಬಜ್ಜಿನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಮಾಡಿದ್ದೀವಿ ನೋಡಿ. ಈಗ ನೋಡಿ ನಮ್ಮ ಮೈಸೂರು ಬಜ್ಜಿ ರೆಡಿಯಾಗಿದೆ ನೋಡಿ. 1 ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದಾರೆ ನೋಡಿ. ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ನಾವು ಕಾಯಿ ಚಟ್ನಿಯನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಈ ಥರ ಟಿಫಿನ್ ಕೊಟ್ಟರೆ ಮುಗಿದೋಯ್ತು ಕತೆ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕೂಡ. ನಿಮ್ಗೆ ತೋರಿಸ್ತೀನಿ ನೋಡಿ, ಒಂದು ಕಟ್ ಮಾಡಿಬಿಟ್ಟು ನೋಡಿಲಿ ಎಷ್ಟು ಉಬ್ಬಿದೆ ಅಂದರೆ ನೋಡಿದಿ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಮೈದಾಲಿಂತ್ರ ಮಾಡಿರೋದಂತ ನಮಗೆ ಗೊತ್ತನೇ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ನೋಡಿಲಿ. ನಾನೀಗ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.